ನಮಸ್ತೆ, ನಾನು ಡಾಕ್ಟರ್ ದಿನೇಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇತ್ತೀಚೆಗೆ ಮಹಿಳೆಯರಲ್ಲಿ ಕಾಣುವಂತಹ ಕಾಮನ್ ಪ್ರಾಬ್ಲಮ್ ಯಾವುದು ಅಂದರೆ PCOD ಅಥವಾ PCOS. ಸೊ ಇದಕ್ಕೆ ಮೇನ್ ರೀಸನ್ ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಇವತ್ತಿನ ತಪ್ಪಾದ ಜೀವನ ಶೈಲಿಯಿಂದಾನೇ ಇದು ಮೇನ್ ಆಗಿ ಬರ್ತಾ ಇರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PCOD ಇದ್ದಾಗ ಅವರಲ್ಲಿ ಯಾವ ರೀತಿ ಲಕ್ಷಣಗಳಿರುತ್ತೆ, ಯಾವ ರೀತಿ ಸಮಸ್ಯೆ ಇರುತ್ತೆ, ಹಾಗೆ ಇದನ್ನು ಸರಿಪಡಿಸೋಕೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ಬೋದು, ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಯಾವ ಯಾವ ಪೋಷಕಾಂಶಗಳ ಅಗತ್ಯ ಇದೆ, ಹಾಗೆಯೇ ಕೆಲವೊಂದು ಹರ್ಬಲ್ ರೆಮಿಡೀಸ್ನ ತಿಳ್ಕೊಳ್ಳೋಣ. ಸೊ ಮೊದಲನೆಗೆ PCODಯಲ್ಲಿ ಇದ್ದವರಿಗೆ ಯಾವ್ಯಾವ ಲಕ್ಷಣಗಳು ಕಂಡುಬರುತ್ತೆ ನೋಡೋದಾದ್ರೆ, ಮೇನ್ ಆಗಿ ಇರ್ರೆಗ್ಯುಲರ್ ಪೀರಿಯಡ್ಸ್, ನಿಮ್ಮ ಋತುಚಕ್ರದಲ್ಲಿ ವೇರಿಯೇಷನ್ ಬರುವಂಥದ್ದು. ಹಾಗೆಯೇ ಆಕ್ನೆ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬರುವಂಥದ್ದು, ಫೇಶಿಯಲ್ ಹೇರ್ ಗ್ರೋತ್ ಆಗೋದು, ಮತ್ತೆ ವಿಪರೀತವಾಗಿ ಹೇರ್ ಫಾಲ್ ಅಥವಾ ಹೇರ್ ಥಿನ್ನಿಂಗ್ ಆಗುವಂಥದ್ದು, ಕತ್ತಿನ ಸುತ್ತ ಕಪ್ಪಾಗಿ ಕಲರ್ ಚೇಂಜ್ ಆಗುವಂಥದ್ದು ಇರ್ಬೋದು. ಈ ರೀತಿ ಸಿಂಪ್ಟಮ್ಸ್ ಕಂಡುಬರುತ್ತೆ. ಹಾಗೆಯೇ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ನಿಮ್ಮ ಅಂಡಾಶಯ ಅಂದರೆ ಓವರೀಸ್ ಅಲ್ಲಿ ಕೂಡ ಸಿಸ್ಟ್ ಕಂಡು ಬರುತ್ತೆ. ಹಾಗೆಯೇ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಅಲ್ಲಿ ಕೂಡ ತುಂಬಾ ವೇರಿಯೇಷನ್ಸ್ ಇರುತ್ತೆ, ಹೆಚ್ಚಾಗಿ ಇದು ಹೈ ಇರುತ್ತೆ. ಹಾಗೆಯೇ ಇನ್ಫರ್ಟಿಲಿಟಿ ಅಥವಾ ಬಂಜತನ ಕೂಡ ಕಂಡುಬರ್ಬೋದು. ಸೊ ಈ PCODಗೆ ಮೇನ್ ರೀಸನ್ ಏನು, ಕಾರಣ ಏನು ಅಂತ ನೋಡೋದಾದ್ರೆ, ಮೊದಲನೇದೇನೆಂದ್ರೆ ಜೆನೆಟಿಕ್ಸ್. ಸೊ ನಿಮ್ಮ ಜೀನ್ಸ್ ಅಲ್ಲಿ ಯಾವ್ದಾದ್ರು ಮ್ಯೂಟೇಷನ್ ಆಗಿ ಕೂಡ PCOD ಬರುವಂತ ಸಾಧ್ಯತೆ ಇರುತ್ತೆ. ಎರಡನೇದು ಹೆರಿಡಿಟರಿ. ಸೊ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದ್ರೆ ನಿಮ್ಮ ತಾಯಿಗೆ, ಅಕ್ಕ ತಂಗಿ ಇಂಥವರಿಗೆ PCOD PCOS ಇದ್ದರೆ ಆವಾಗ ಕೂಡ ನಿಮಗೆ PCOD PCOS ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಇದ್ದಾಗ ನಿಮ್ಮ ವೆಯ್ಟ್ ಗೇನ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಒಬೇಸಿಟಿ ಇದ್ರೆ PCOD ಬರೋ ಸಾಧ್ಯತೆ ಇರಬಹುದು. ಹಾಗೆಯೇ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಮೇನ್ ಆಗಿ PCOD ಕಂಡೀಷನ್ ಅಲ್ಲಿ ಸುಮಾರು ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ ಆಗುತ್ತೆ. ಮೇನ್ ಆಗಿ LH ಲುಟ್ನೈಸಿಂಗ್ ಹಾರ್ಮೋನ್ ಅಂತ ನಾವು ಕರಿತೀವಿ. ಸೊ ಈ ಹಾರ್ಮೋನ್ ನಾರ್ಮಲ್ಗಿಂತ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಟೆಸ್ಟೋಸ್ಟಿರಾನ್ ಮೇಲ್ ಸೆಕ್ಸ್ ಹಾರ್ಮೋನ್, ಆಕ್ಚುಲಿ ಇದು ಮಹಿಳೆಯರಲ್ಲೂ ಇರುತ್ತೆ, ಬಟ್ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಬಟ್ PCOS ಕಂಡೀಷನ್ ಅಲ್ಲಿ ಏನಾಗುತ್ತೆ, ಇದು ನಾರ್ಮಲ್ ಲೆವೆಲ್ಗಿಂತ ತುಂಬಾ ಜಾಸ್ತಿ ಇರುತ್ತೆ. ಹಾಗೆಯೇ FSH ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಈ ಹಾರ್ಮೋನ್ ಎಷ್ಟು ಇರಬೇಕು ಅದಕ್ಕಿಂತ ಇನ್ನ ಕಡಿಮೆ ಇರುತ್ತೆ. ಸೊ ಇದೇ ರೀತಿ ಹಲವಾರು ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ ತುಂಬಾ ಕಂಡುಬರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ನಾನು ಆಗಲೇ ಹೇಳಿದಂಗೆ ಲೈಫ್ ಸ್ಟೈಲ್ ಕೂಡ ಒಂದು ರೀಸನ್ ಇರ್ಬೋದು. ಸೊ ಇದಕ್ಕೆ ಪರಿಹಾರ ನಾವು ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಏನಂದ್ರೆ ಲೈಫ್ ಸ್ಟೈಲ್ ಚೇಂಜಸ್. ಸೊ ಹೆಚ್ಚಿನವರಲ್ಲಿ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವಾಗಲೇ ಹಲವಾರು ಸಿಂಪ್ಟಮ್ಸ್ಗಳ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಮೊದಲನೇದು ವೆಯ್ಟ್ ಲಾಸ್. ಸೊ ಜಸ್ಟ್ 5 to 10% ವೆಯ್ಟ್ ಲಾಸ್ ಆದರೂ ಕೂಡ ನಿಮ್ಮ ಸೈಕಲ್ಸ್ ರೆಗ್ಯುಲರೈಸ್ ಆಗಿರೋದು ನಾವು ಹಲವಾರು ಪೇಷಂಟ್ಸ್ ಅಲ್ಲಿ ನೋಡಿದ್ದೀವಿ. ಸೊ ಇದಕ್ಕೆ ನೀವು ಏನು ಮಾಡಬೇಕು, ಮೇನ್ ಆಗಿ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಕೂಡ ಬದಲಾವಣೆ ಮಾಡಬೇಕು. ಸೊ ಜಂಕ್ ಫುಡ್ ತಿನ್ನುವಂಥದ್ದು, ಹೊರಗಿನ ಫುಡ್ ತಿನ್ನುವಂಥದ್ದು, ಸೊ ಆದಷ್ಟು ಮೈದಾ ಬಳಕೆ ಮಾಡೋದು, ರಿಫೈನ್ಡ್ ಶುಗರ್ ಇರ್ಬೋದು, ಸೊ ಇದ್ರ ಬಳಕೆ ಎಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಇದ್ರ ಬದಲು ನೀವೇನು ಮಾಡಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು, ತರಕಾರಿಗಳು, ನಟ್ಸ್, ಸೀಡ್ಸ್ ಇವುಗಳನ್ನು ಇನ್ಕ್ಲೂಡ್ ಮಾಡಬೇಕು. ಹಾಗೆಯೇ ಒಳ್ಳೆಯ ಪ್ರೋಟೀನ್ ಸೋರ್ಸಸ್, ಅದೇ ಸೋಯಾ ಇರ್ಬೋದು ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಮೊಟ್ಟೆ, ಚಿಕನ್ ಇಂಥದ್ದನ್ನು ನೀವು ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಹಾಗೆಯೇ ಫುಡ್ಡಲ್ಲಿ ಮೇನ್ ಇನ್ಫ್ಲಮೇಷನ್ ಜಾಸ್ತಿ ಮಾಡುವಂಥದ್ದು ಅಂದರೆ ರೆಡ್ ಮೀಟ್. ಸೊ ಈ ರೆಡ್ ಮೀಟ್ಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆಯೇ ಡೈರಿ ಪ್ರಾಡಕ್ಟ್ಸ್, ಯಾರೆಲ್ಲ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಜಾಸ್ತಿ ಇದೆ ಅಂಥವರು ಡೈರಿ ಪ್ರಾಡಕ್ಟ್ಸನ್ನು ಕೂಡ ಆದಷ್ಟು ಲಿಮಿಟ್ ಮಾಡುವಂಥದ್ದು ಒಳ್ಳೆಯದು. ಬಟ್ ಫರ್ಮೆಂಟೆಡ್ ಡೈರಿ ಪ್ರಾಡಕ್ಟ್ಸ್ ಅಂದರೆ ಕರ್ಡ್ ಎಲ್ಲ ನೀವು ತಗೊಳ್ಳೋದು ತುಂಬ ಒಳ್ಳೆಯದು. ಇದಲ್ಲದೆ ಎಕ್ಸಸೈಸ್. ಸೊ ನಿಮ್ಮ ತೂಕ ಕಡಿಮೆ ಆಗಬೇಕು ಅಂದರೆ ನೀವು ಕರೆಕ್ಟಾಗಿ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ PCODಗೆ ಒಂದು ರೀಸನ್. ಸೊ ನಾವು ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಇಲ್ಲದೇ ಇದ್ರೆ ಅದರಿಂದ ವೆಯ್ಟ್ ಗೇನ್ ಆಗ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು, ಹಾಗೆ PCOD ಬರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ದಿನಕ್ಕೆ 1 ಗಂಟೆ ಕಾಲಂತೂ ಎಕ್ಸಸೈಸ್ ಮಾಡಬೇಕು. ಸೊ ಅದು ರೆಸಿಸ್ಟೆನ್ಸ್ ಎಕ್ಸಸೈಸ್ ಆದರೆ ಇನ್ನೂ ಒಳ್ಳೆಯದು. ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರ್ ಆಗಿ ದಿನಕ್ಕೆ 1 ಅವರ್ ಅಷ್ಟು ಆದರೂ ನಾವು ಯಾವುದೇ ರೀತಿಯಾದ ಎಕ್ಸಸೈಸನ್ನು ಮಾಡೋಕ್ಕೆ ಅಭ್ಯಾಸ ಮಾಡ್ಕೋಬೇಕು. PCOD ಸಮಸ್ಯೆನ ರಿವರ್ಸ್ ಮಾಡೋಕ್ಕೆ ಅಥವಾ ನಿಮ್ಮ ಸಿಂಪ್ಟಮ್ಸನ್ನು ರಿವರ್ಸ್ ಮಾಡೋಕ್ಕೆ ಮೇನ್ ಆಗಿ ಯಾವ ಯಾವ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದೇನೆಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ PCOD ಇದ್ದಾಗ ಹೆಚ್ಚಿನವರಲ್ಲಿ ಡಿಸ್ಲಿಪಿಡಿಮಿಯಾ ಕೂಡ ಕಂಡುಬಂದಿದೆ. ಡಿಸ್ಲಿಪಿಡಿಮಿಯಾ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಗಳು ಜಾಸ್ತಿ ಇರುವಂಥದ್ದು, ಹಾಗೆ ಒಳ್ಳೆ ಕೊಲೆಸ್ಟ್ರಾಲ್ ಆದ HDL ತುಂಬ ಕಡಿಮೆ ಇರುವಂಥದ್ದು. ಸೊ ಹೆಚ್ಚಿನ PCOS ಇರೋರಲ್ಲಿ ಸ್ಟಡಿ ಮಾಡಿದಾಗ ಅವರಲ್ಲಿ ಡಿಸ್ಲಿಪಿಡಿಮಿಯಾ ಕಂಡು ಬಂದಿದೆ. ಸೊ ಇದು ಕೂಡ ಒಂದು ರೀಸನ್ ಇರ್ಬೋದು. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ನಾವು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಇದು ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಬಾಡಿಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನು ಕೂಡ ತರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನೀವು ಯಾವ ರೀತಿ ತಗೋಬಹುದು, ಒಮೆಗಾ 3 ಫ್ಯಾಟಿ ಆಸಿಡ್ ಮೇನ್ ಆಗಿ ನಿಮಗೆ ಫ್ಯಾಟಿ ಫಿಶ್ ಅಲ್ಲಿ ಸಿಗುತ್ತೆ. ಇದು ಬಿಟ್ಟರೆ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ, ಅಥವಾ ಅವಕಾಡೋ, ಬಟರ್ ಫ್ರೂಟ್ ಅಂತ ಅದರಲ್ಲೂ ಇರುತ್ತೆ. ಇದಿಲ್ಲ ಅಂದ್ರೆ ನೀವು ಸಪ್ಲಿಮೆಂಟ್ ಮೂಲಕ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ನ ತಗೋಬಹುದು. ಸೊ ದಿನಕ್ಕೆ 2 ರಿಂದ 3 ಗ್ರಾಮ್ನಷ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಳ್ಳೋದನ್ನ ರೆಕಮೆಂಡ್ ಮಾಡ್ತಾರೆ.
ಸೊ ಎರಡನೇದಾಗಿ ವಿಟಮಿನ್ಸ್. ಸೊ ವಿಟಮಿನ್ಸ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಆಗಿ ಈ ಕಂಡೀಷನ್ ಅಲ್ಲಿ ಮೇನ್ ಆಗಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ವಿಟಮಿನ್ ಡಿ, ವಿಟಮಿನ್ B6, B9 ಮತ್ತೆ B12 ಹಾಗೇನೆ ವಿಟಮಿನ್ ಇ. ಸೊ ಈ 3 ವಿಟಮಿನ್ಸ್ ನಾವು ಕರೆಕ್ಟ್ ಆಗಿ ತಗೋಬೇಕಾಗುತ್ತೆ. ಸೊ ವಿಟಮಿನ್ ಡಿ ನಾವು ಈಗಾಗಲೇ ನೋಡ್ತಾ ಇದೀವಿ, ಹೆಚ್ಚಿನವರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಅದೇ ರೀತಿ PCOS ಇರೋರಲ್ಲಿ ಕೂಡ ಹೆಚ್ಚಿನವರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಂಡು ಬಂದಿದೆ. ಸೊ ನಾವೇನ್ ಮಾಡಬೇಕು, ಫಸ್ಟ್ ನಿಮ್ಮ ಬ್ಲಡ್ ಚೆಕ್ಅಪ್ ಮಾಡಿ ವಿಟಮಿನ್ ಡಿ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ತೀರಾ ಕಡಿಮೆ ಇದ್ರೆ ನಾವು ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಂಡು ಅದನ್ನ ನಾರ್ಮಲ್ ಲೆವೆಲ್ಗೆ ತರೋದು ತುಂಬಾ ಒಳ್ಳೆಯದು. ಹಾಗೇನೆ ಆಮೇಲೆ ಅದ ನಂತರ ಫುಡ್ ಮೂಲಕ ಎಲ್ಲ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರ ಮೂಲಕ ಅದನ್ನು ಕರೆಕ್ಟಾಗಿ ಅದೇ ಲೆವೆಲಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕು. ಸೊ ವಿಟಮಿನ್ ಡಿ ಕೂಡ ಅಷ್ಟೇನೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ, ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ, ಹಾಗೇನೆ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಹೇಳಿದ್ದು ವಿಟಮಿನ್ ಬಿ. ಸೊ ವಿಟಮಿನ್ ಬಿ ಅಲ್ಲಿ B6, B9 ಅಂಡ್ B12 ಇದು 3 ಮೇನ್ ಆಗಿ ಈ ಕಂಡೀಷನ್ ಅಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ನಿಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ, ಮೇನ್ ಆಗಿ ನಿಮ್ಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ, ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ, ಹೋಲ್ ಗ್ರೇನ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ತರ ಆಹಾರ ತಗೋತಾ ನೀವು ಇವನ್ನೆಲ್ಲ ಆದಷ್ಟು ತಗೋಬಹುದು. ಮೊಟ್ಟೆಯಲ್ಲಿ ಕೂಡ ಇರುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ವಿಟಮಿನ್ ಇ. ಸೊ ವಿಟಮಿನ್ ಇ ಕೂಡ ನಮ್ಮ ಫರ್ಟಿಲಿಟಿ ಲೆವೆಲ್ನ ತುಂಬಾ ಜಾಸ್ತಿ ಮಾಡುತ್ತೆ. ಹಾಗೆಯೇ ನಾನು ಆಗಲೇ ಹೇಳಿದಂಗೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದು ಮೇನ್ ಆಗಿ ನಿಮಗೆ ಬಾದಾಮಿಯಲ್ಲಿ ಸಿಗುತ್ತೆ, ಎಣ್ಣೆಗಳಲ್ಲಿ ಇರುತ್ತೆ, ಮೊಟ್ಟೆಯಲ್ಲಿ ಇರುತ್ತೆ. ಇದೆಲ್ಲ ತಗೊಳ್ಳೋದ್ರಿಂದ ನಿಮಗೆ ವಿಟಮಿನ್ ಇ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಕೂಡ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅನ್ನ ಕೂಡ ತಗೋಬಹುದು. ಸೊ ವಿಟಮಿನ್ ಇ ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಕೂಡ ಫರ್ಟಿಲಿಟಿ ರೇಟ್ ಇಂಪ್ರೂವ್ ಆಗಿರೋದು ಕಂಡು ಬಂದಿದೆ. ಮೂರನೇದು L-ಕಾರ್ನಿಟಿನ್. ಸೊ ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಲಿವರ್ ಮತ್ತು ಕಿಡ್ನಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ PCOS ಇರೋ ಕಂಡೀಷನ್ ಅಲ್ಲಿ ಇದು ತುಂಬಾ ಕಡಿಮೆ ಇರೋದು ಕಂಡು ಬಂದಿದೆ. ಸೊ ಇದರ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಅಥವಾ ಆಹಾರದ ಮೂಲಕ ಇದನ್ನು ಜಾಸ್ತಿ ಸೇವಿಸೋದ್ರಿಂದ ನಾನು ಆಗ್ಲೇ ಹೇಳಿದ ಹಾಗೆ ಇದು ಕೂಡ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ನ ರೆಗ್ಯುಲರೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಡಿಮೆ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ L-ಕಾರ್ನಿಟಿನ್ ಅನ್ನೋದು ಎಲ್ಲೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಮೇನ್ ಆಗಿ ನಿಮಗೆ ಇದು ಮಿಲ್ಕ್ ಅಲ್ಲಿ ಸಿಗುತ್ತೆ, ಮೀಟ್ ಅಲ್ಲಿ ಇರುತ್ತೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ, ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ಸೇವಿಸೋದ್ರಿಂದ ಕೂಡ ನಿಮಗೆ L-ಕಾರ್ನಿಟಿನ್ ದೊರೆಯುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ನಾಲ್ಕನೇದೇನೆಂದ್ರೆ ಮಯೋಐನೋಸಿಟಾಲ್ ಪ್ಲಸ್ ಫೋಲಿಕ್ ಆಸಿಡ್. ಇದು ಕಾಂಬಿನೇಷನ್ ಅಲ್ಲಿ ಹೆಚ್ಚಾಗಿ ತಗೋತಾರೆ. ಫೋಲಿಕ್ ಆಸಿಡ್ ಅನ್ನೋದು ಒಂದು ಬಿ ವಿಟಮಿನ್, ಮಯೋಐನೋಸಿಟಾಲ್ ಒಂದು ವಿಟಮಿನ್ ತರದ್ದೇ ಒಂದು ಸಬ್ಸ್ಟೆನ್ಸ್. ಸೊ ಇದು ಕೂಡ ಅಷ್ಟೇ ನಿಮಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ, ಸಿಟ್ರಸ್ ಫ್ರೂಟ್ಸ್ ಅಲ್ಲಿ, ನಟ್ಸ್ ಅಲ್ಲಿ, ಎಗ್ ಅಲ್ಲಿ ಎಲ್ಲ ಸಿಗುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೆ ಇವಾಗ ಇತ್ತೀಚೆಗೆ ಇದ್ರ ಸಪ್ಲಿಮೆಂಟ್ಸ್ ಕೂಡ ನಿಮ್ಗೆ ಎಷ್ಟು ಸಿಗುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ಕೂಡ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ರೆಗ್ಯುಲೇಟ್ ಮಾಡುತ್ತೆ, ಫರ್ಟಿಲಿಟಿಯನ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ, ಹಾಗೇನೆ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದನ್ನ ಕಡಿಮೆ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಐದನೇದೇನಂದ್ರೆ ಪ್ರೋಬಯೋಟಿಕ್ಸ್. ಸೊ ಹಲವಾರು ಸ್ಟಡೀಸ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡಿದಾರೆ ಅಂದ್ರೆ ಈ PCOS ಇರೋರಲ್ಲಿ ಗಟ್ ಡಿಸ್ಬಯೋಸಿಸ್ ಕಂಡು ಬಂದಿದೆ. ಸೊ ಈ ಗಟ್ ಡಿಸ್ಬಯೋಸಿಸ್ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮುಂಚೆ ಮಾಡಿದ್ದೀನಿ, ಅದ್ರ ಡೀಟೇಲ್ಸ್ ಬಗ್ಗೆ ನೀವು ಆ ವಿಡಿಯೋನ ನೋಡ್ಕೋಬಹುದು. ಸೊ ಗಟ್ ಡಿಸ್ಬಯೋಸಿಸ್ ಅಂದ್ರೆ ಮೇನ್ ಆಗಿ ನಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಇಲ್ಲದೆ ಇರುವಂಥದ್ದು, ಎಲ್ಲಾ ವೆರೈಟಿಯ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಂಥದ್ದು. ಸೊ ಈ ಗಟ್ ಡಿಸ್ಬಯೋಸಿಸ್ ಇಂದಾಗಿ ಗಟ್ಟಲ್ಲಿ ಇನ್ಫ್ಲಮೇಷನ್ ಆಗ್ಬೋದು ಅಥವಾ ಲೀಕಿ ಗಟ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಸೊ ಈ ತರ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಬಾಡಿಯಲ್ಲಿ. ಸೊ ಇದರಿಂದಾಗಿ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅದರಿಂದ PCOS ಬರೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ನಾವು ಆದಷ್ಟು ಪ್ರೋಬಯೋಟಿಕ್ ರಿಚ್ ಆಗಿರುವಂತಹ ಆಹಾರನ ಸೇವಿಸಬೇಕು. ಸೊ ಮೇನ್ ಆಗಿ ಮೊಸರು ಇರ್ಬೋದು, ತಂಗ್ಳನ್ನ ಇರ್ಬೋದು, ಇಲ್ಲ ಫರ್ಮೆಂಟೆಡ್ ಪಿಕಲ್ಸ್ ಇರ್ಬೋದು. ಸೊ ಇವನ್ನೆಲ್ಲ ಚೆನ್ನಾಗಿ ಸೇವಿಸೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆಯ ಪ್ರೋಬಯೋಟಿಕ್ ಸಿಗುತ್ತೆ. ಸೊ ಆರನೇದೇನಂದ್ರೆ ಮಿನರಲ್ಸ್. ಸೊ ಮಿನರಲ್ಸ್ ಅಲ್ಲಿ ಮೇನ್ ಆಗಿ ಜಿಂಕ್, ಸೆಲೇನಿಯಂ ಮತ್ತೆ ಮ್ಯಾಗ್ನೀಷಿಯಂ. ಸೊ ಜಿಂಕ್ ಮತ್ತೆ ಸೆಲೇನಿಯಂ ಮೇನ್ ಆಗಿ ಏನ್ ಮಾಡುತ್ತೆ, PCOS ಅಲ್ಲಿ ಇರುವಂತಹ ಹೇರ್ ಫಾಲ್ ಮತ್ತೆ ಹೇರ್ ಥಿನ್ನಿಂಗ್ ಇದನ್ನ ಸರಿ ಮಾಡಕ್ಕೆ ಜಿಂಕ್ ಮತ್ತೆ ಸೆಲೇನಿಯಂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮ್ಯಾಗ್ನೀಷಿಯಂ ನಾವು ಕಾಮಿಂಗ್ ಮಿನರಲ್ ಅಂತ ಕರಿತೀವಿ. ಸೊ ಈ PCOS ಇರೋರಲ್ಲಿ ಹಲವರಲ್ಲಿ ಆಂಗ್ಸೈಟಿ ಇಶ್ಯೂಸ್ ಕೂಡ ಇರ್ಬೋದು. ಸೊ ಈ ಮ್ಯಾಗ್ನೀಷಿಯಂ ತಗೊಳ್ಳೋದ್ರಿಂದ ಆಂಗ್ಸೈಟಿನ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆಯೇ ನಮ್ಮ ಬಾಡಿಯಲ್ಲಿ ಇರುವಂತಹ ಇನ್ಫ್ಲಮೇಷನ್ ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಈ 3 ಮಿನರಲ್ಸ್ ಅನ್ನ ಆದಷ್ಟು ನಾವು ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕು. ಸೊ ಇದು ಯಾವ್ದ್ರಲ್ಲಿ ಸಿಗುತ್ತೆ ನಿಮಗೆ, ಡಾರ್ಕ್ ಗ್ರೀನ್ ಲೀಫಿ ವೆಜಿಟೇಬಲ್ ಅಲ್ಲಿ ಸಿಗ್ಬೋದು, ಮತ್ತೆ ಸೀ ಫುಡ್ ಅಲ್ಲಿ ಸಿಗುತ್ತೆ, ಮೀಟ್ ಅಲ್ಲಿ ಸಿಗುತ್ತೆ, ಸೊ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ. ಸೊ ಇವೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಈ ಮಿನರಲ್ಸ್ ಕೂಡ ಸಿಗುತ್ತೆ. ಸೊ ಏಳನೇದೇನಂದ್ರೆ ಫೈಟೋಇಸ್ಟ್ರೋಜನ್ಸ್.
ಸೊ ಫೈಟೋಇಸ್ಟ್ರೋಜನ್ಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ತರಾನೇ ಮಿಮಿಕ್ ಮಾಡುವಂತಹ ಕೆಲವೊಂದು ಫುಡ್. ಈ ಫೈಟೋಇಸ್ಟ್ರೋಜನ್ ಕೆಲವೊಂದು ಫುಡ್ ಐಟಮ್ಸ್ ಅಲ್ಲಿ ಇರುತ್ತೆ, ಮೇನ್ ಆಗಿ ಸೋಯಾ ಮತ್ತೆ ಸೋಯಾ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ. ಸೊ ಇದೇನಾಗುತ್ತೆ, ಇದನ್ನು ನಾವು ತಿಂದಾಗ ಈ ಫೈಟೋಇಸ್ಟ್ರೋಜನ್ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ತರಾನೇ ಮಿಮಿಕ್ ಮಾಡಿ ಅದೇ ರೀತಿಯಾದ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ಆಂಟಿ PCOS ಪ್ರಾಪರ್ಟಿ ಇದೆ. ಸೊ ಇದರಿಂದಾಗಿ ಏನಾಗುತ್ತೆ, ಇದು ನಮ್ಮ ಬಾಡಿಯಲ್ಲಿರುವಂತಹ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಎಲ್ಲ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಎಲ್ಲ ಕಡಿಮೆ ಆಯಿತು ಅಂದ್ರೆ ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ನ ಇದು ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋ ತರ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಫೈಟೋಇಸ್ಟ್ರೋಜನ್ ರಿಚ್ ಆಗಿರುವಂತಹ ಫುಡ್ ಅನ್ನ ನಾವು ರೆಗ್ಯುಲರ್ ಆಗಿ ಸೇವಿಸೋದು ಒಳ್ಳೆಯದು. ಇನ್ನೇದೇನಂದ್ರೆ ಮೆಲಟೋನಿನ್. ಸೊ ಮೆಲಟೋನಿನ್ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್. ಹಾಗೇನೆ ಇದು ಕೆಲವೊಂದು ಫುಡ್ ಐಟಮ್ಸ್ ಅಲ್ಲೂ ಇರುತ್ತೆ. ಹಾಗೇನೆ ಅದು ನಮ್ಮ ಬಾಡಿಗೆ ಹೋಗಿ ಅದರ ಪ್ರಿಕರ್ಸರ್ಸ್ ಕೂಡ ಕೆಲವು ಫುಡ್ ಐಟಮ್ಸ್ ಅಲ್ಲಿ ಇರುತ್ತೆ, ನಮ್ಮ ಬಾಡಿಗೆ ಹೋಗಿ ಇದು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಮೆಲಟೋನಿನ್ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಆಂಡ್ರೋಜನ್ ಲೆವೆಲ್ಸ್ ಅನ್ನು ಕಡಿಮೆ ಮಾಡುತ್ತೆ. ಆಂಡ್ರೋಜನ್ಸ್ ಅಂದ್ರೆ ಮೇಲ್ ಸೆಕ್ಸ್ ಹಾರ್ಮೋನ್, ನಾನು ಆಗಲೇ ಹೇಳಿದಂಗೆ ಟೆಸ್ಟೋಸ್ಟೆರಾನ್, ಇವೆಲ್ಲ ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ನಿಮಗೆ ಯಾವ ಫುಡ್ ಅಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಇದು ಮೀನಲ್ಲಿ ಸಿಗುತ್ತೆ, ಮೊಟ್ಟೆಯಲ್ಲಿ ಸಿಗುತ್ತೆ, ಮಶ್ರೂಮ್ ಅಲ್ಲಿ ಇರುತ್ತೆ, ನಟ್ಸ್ ಅಲ್ಲಿ ಇರುತ್ತೆ, ಬಾಳೆಹಣ್ಣಲ್ಲಿ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಚೆನ್ನಾಗಿ ಮೆಲಟೋನಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಮನೆಯಲ್ಲಿ ನಾವು ಯಾವ ರೀತಿ ಇದನ್ನ ಕಡಿಮೆ ಮಾಡ್ಕೋಬಹುದು, ಈ ಸಿಂಪ್ಟಮ್ಸ್ ನ ಕಡಿಮೆ ಮಾಡೋಕೆ ಏನ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಮೊದಲನೇದೇನೆಂದ್ರೆ ಸೀಡ್ ಸೈಕ್ಲಿಂಗ್. ಸೊ ಇದ್ರ ಬಗ್ಗೆ ನಾವು ಹಿಂದೆ ಕೂಡ ಬೇರೆ ವಿಡಿಯೋ ಮಾಡಿದೀವಿ, ಅದರ ಡೀಟೇಲ್ಸ್ ಗಾಗಿ ನೀವು ಅದನ್ನ ನೋಡಬಹುದು. ಸೊ ಈ ಸೀಡ್ ಸೈಕ್ಲಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಸೈಕಲ್ ನ ಫಸ್ಟ್ ಡೇ ಇಂದ 14ನೇ ದಿನ ತನಕ ಕಂಟಿನ್ಯೂಸ್ ಆಗಿ ಡೈಲಿ 1 ಚಮಚ ಫ್ಲಾಕ್ಸ್ ಸೀಡ್ ಮತ್ತೆ 1 ಚಮಚ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅನ್ನ ತಿನ್ಬೇಕು. ಹಾಗೇನೆ 15 ಡೇಸ್ ಇಂದ 28 ಡೇಸ್ ತನಕ ಸೆಕೆಂಡ್ ಹಾಫ್ ಅಲ್ಲಿ 1 ಚಮಚ ಎಳ್ಳು ಮತ್ತೆ 1 ಚಮಚ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜನ ಸೇವಿಸಬೇಕು. ಸೊ ಇದನ್ನ ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದಾಗ ನೀವು ಈಗಾಗಲೇ ನೋಡಿರ್ಬೋದು, ನಾನು ಹೇಳಿರುವಂತಹ ಅಷ್ಟು ಲಿಸ್ಟ್ ಆಫ್ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಏನೇನು ಹೇಳಿದೆ ಅದು ಹೆಚ್ಚು ಆಗಿ ನಿಮ್ಮ ನಟ್ಸ್ ಮತ್ತೆ ಸೀಡ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದೆ. ಸೊ ಈ ಸೀಡ್ಸ್ ಅನ್ನ ಇದೇ ರೀತಿ ನಾವು ಮಾಡ್ತಾ ಇದ್ದಾಗ, ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ನ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಈ ಸೀಡ್ ಸೈಕ್ಲಿಂಗ್ ನ ಸ್ಟಾರ್ಟ್ ಮಾಡಬಹುದು. ಹಾಗೆ ಕೆಲವೊಂದು ಹರ್ಬ್ಸ್ ಗಳಿದೆ, ಇವೆಲ್ಲ ಕೂಡ ನಮಗೆ ಈ ಸಿಂಪ್ಟಮ್ಸ್ ನ ರಿವರ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವ್ದೆಲ್ಲ ಅಂತ ನೋಡೋದಾದ್ರೆ, ಮೊದಲನೇದು ಸೋಂಪು ಇರ್ಬೋದು, ಚಕ್ಕೆ, ಆಮೇಲೆ ಎಷ್ಟಿ ಮಧು, ಮತ್ತೆ ಶುಂಠಿ, ತುಳಸಿ, ಪುದೀನ, ಸೊ ಮೆಂತೆ. ಸೊ ಇವೆಲ್ಲ ಕೂಡ ನಮ್ಮ ಬಾಡಿಯಲ್ಲಿ ಈ ಸಿಂಪ್ಟಮ್ಸ್ ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೇನ್ ಆಗಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ, ಬಾಡಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಗಳನ್ನ ಕಡಿಮೆ ಮಾಡುತ್ತೆ, ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ನ ಕಡಿಮೆ ಮಾಡುತ್ತೆ. ಹಾಗೇನೆ LH ಹಾರ್ಮೋನ್ ಯಾವ್ದು ಕಡಿಮೆ ಇದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಇವೆಲ್ಲ ಹರ್ಬ್ಸ್ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ಅಶ್ವಗಂಧ, ಶತಾವರಿ ಇವು ಕೂಡ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿರುವಂಥ ಸ್ಟ್ರೆಸ್ ಹಾರ್ಮೋನ್ಸ್ ನ ಕಡಿಮೆ ಮಾಡಕ್ಕೆ, ಫರ್ಟಿಲಿಟಿ ಇಂಪ್ರೂವ್ ಮಾಡೋಕ್ಕೆ, ಇದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅಂತ ನೋಡೋದಾದ್ರೆ, ಇದನ್ನ ನೀವು ಟೀ ರೂಪದಲ್ಲಿ ತಗೋಬಹುದು. ಸೊ ಏನ್ ಮಾಡ್ಬೋದು, ಒಂದು ಅರ್ಧ ಚಮಚದಷ್ಟು ಸೋಂಪು, ಜೀರಿಗೆನೂ ಸೇರಿಸ್ಕೋಬಹುದು. ಬೇಕಾದ್ರೆ ಒಂದು ಸಣ್ಣ ಪೀಸ್ ಶುಂಠಿ, ಎಷ್ಟಿ ಮಧು, ಇದನ್ನೆಲ್ಲ ನೀವು ಒಟ್ಟಿಗೆ 1 ಲೋಟ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಈ ನೀರನ್ನು ನೀವು ಸೇರಿಸ್ಬೋದು. ಇಲ್ಲ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಕೂಡ 1 ಚಮಚ 1 ಲೋಟ ನೀರಿಗೆ ಹಾಕಿ ಕುದಿಸಿ ಕೂಡ ನೀವು ರೆಗ್ಯುಲರ್ ಆಗಿ ತಗೋಬಹುದು. ಮೆಂತೆನೂ ಅಷ್ಟೇ ತುಂಬಾನೇ ಒಳ್ಳೆಯದು. ಮೆಂತೆಯಲ್ಲಿ ಕೂಡ ಫೈಟೋಇಸ್ಟ್ರೋಜನ್ಸ್ ಇದೆ. ಹಾಗೇನೆ ನಾನು ಹೇಳಿದಾಗ ಕೊಲೆಸ್ಟ್ರಾಲ್ ಕೂಡ ಇದು ಕಡಿಮೆ ಮಾಡುತ್ತೆ. ಮೆಂತೆ ಬಗ್ಗೆ ಕೂಡ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ನೀವು ಡೀಟೇಲ್ಸ್ಗಾಗಿ ನೋಡಬಹುದು. ಸೊ ಮೆಂತೆಯನ್ನು ನೀವು ಬೇಕಾದ್ರೆ ರಾತ್ರಿ ಹೊತ್ತು ನೆನೆಸಿ ಹಗಲಲ್ಲಿ ಯಾವಾಗ ನಿಮ್ಗೆ ಆಗುತ್ತೆ ಆವಾಗ 1 ಚಮಚ ನೆನೆಸಿರುವಂತಹ ಮೆಂತೆ ಕಾಳನ್ನ ನೀವು ಸೇವಿಸಬಹುದು. ಹಾಗೇನೆ ಪುದೀನ ಕೂಡ ತುಂಬಾ ಒಳ್ಳೆಯದು. ಇದನ್ನ ಕೂಡ ನೀವೇನ್ ಮಾಡ್ಬೋದು, ಸಾಯಂಕಾಲ ನೀವು ಕುಡಿಯೋ ಟೀ ಕಾಫಿ ಬದಲು ಸ್ಪಿಯರ್ಮಿಂಟ್ ಟೀ ಅಂತ ಹೇಳ್ತೀವಿ. ಸೊ ಸ್ಪಿಯರ್ಮಿಂಟ್ ಅಂದ್ರೆ ಪುದೀನಾನೇ. ಸೊ ಈ ಪುದೀನ ಎಲೆಗಳನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಸಿ ಆ ನೀರನ್ನ ನೀವು ರೆಗ್ಯುಲರ್ ಆಗಿ ಸೇವಿಸ್ತಾ ಬರ್ಬೋದು. ಇದರಿಂದ ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಹಾಗೇನೆ ಅಲೋವೆರಾ, ಇದೆಲ್ಲ ಗೊತ್ತೇ ಇರ್ಬೋದು. ಅಲೋವೆರಾ ಫರ್ಟಿಲಿಟಿಗೆಲ್ಲ ತುಂಬಾನೇ ಒಳ್ಳೇದು. ಸೊ ಏನ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಫ್ರೆಶ್ ಅಲೋವೆರಾ ಇದ್ರೆ ಅದು ಬೆಸ್ಟ್. ಸೊ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಅನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನ ನೀವು ಜ್ಯೂಸ್ ರೂಪದಲ್ಲಿ ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರೆಗ್ಯುಲರ್ ಆಗಿ ಸೇವಿಸ್ಕೋಬಹುದು. ಅದಕ್ಕೆ ಬೇಕಾದ್ರೆ ಜೊತೆಗೆ ನೀವು ಪುದೀನ ಅಥವಾ ಶುಂಠಿ, ಆಮ್ಲ ಇವನ್ನೆಲ್ಲ ನೀವು ಫ್ಲೇವರ್ಗೋಸ್ಕರ, ಹಾಗೆ ಬೆನಿಫಿಟ್ಸ್ ಕೂಡ ಇದೆ, ಅದನ್ನ ಕೂಡ ಸೇರಿಸ್ಕೊಂಡು ನೀವು ಜ್ಯೂಸ್ ತರ ಮಾಡ್ಕೊಂಡು ಕೂಡ ಸೇವಿಸಬಹುದು. ಸೊ ಈ ಎಲ್ಲ ಹರ್ಬ್ಸ್ ಅಲ್ಲಿ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ. ನಿಮ್ಮ ಸಿಂಪ್ಟಮ್ಸ್ ಅನ್ನ ರಿವರ್ಸ್ ಮಾಡಕ್ಕೆ, ಸೈಕಲ್ ಅನ್ನ ರೆಗ್ಯುಲೈಸ್ ಮಾಡಕ್ಕೆ, ಫರ್ಟಿಲಿಟಿ ಇಂಪ್ರೂವ್ ಮಾಡಕ್ಕೆ, ಇದಕ್ಕೆಲ್ಲ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿಂದಾನೇ ನಾನು ಹೇಳಿರುವಂಥ ಟಿಪ್ಸ್ ಅನ್ನು ಫಾಲೋ ಮಾಡಿ, ನಾನು ಹೇಳಿರುವಂತಹ ವಿಟಮಿನ್ಸ್ ಅನ್ನ, ನ್ಯೂಟ್ರಿಯೆಂಟ್ಸ್ ಅನ್ನ ಎಲ್ಲ ಆದಷ್ಟು ಇನ್ಕ್ಲೂಡ್ ಮಾಡಕ್ಕೆ
ಟ್ರೈ ಮಾಡಿ. ಸಾಧ್ಯವಾಗಲ್ಲ ಅಂತಂದ್ರೆ ಇದರ ಸಪ್ಲಿಮೆಂಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಸಪ್ಲಿಮೆಂಟ್ಸ್ ಅನ್ನ ಕೂಡ ನೀವು ರೆಗ್ಯುಲರ್ ಆಗಿ ಸೇವಿಸ್ತಾ ಬರ್ಬೋದು. ಸೊ ಇದನ್ನ ಅಟ್ಲೀಸ್ಟ್ ನೀವು 3 ತಿಂಗಳ ಕಾಲ ರೆಗ್ಯುಲರ್ ಆಗಿ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಡಯಟ್ ಅಷ್ಟೇ ಅಲ್ಲ, ನಾನು ಆಗಲೇ ಹೇಳ್ದಂಗೆ ನಿಮ್ಮ ಎಕ್ಸಸೈಸ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು, ಹಾಗೆಯೇ ರೆಗ್ಯುಲರ್ ಆಗಿ ನಿಮ್ಮ ಫುಡ್ ಅಲ್ಲಿ ಕೂಡ ಹೆಲ್ದಿ ಫುಡ್ ಮತ್ತು ನಾನು ಹೇಳಿರುವಂಥ ನ್ಯೂಟ್ರಿಯನ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ಸೇವಿಸುವಂಥದ್ದು ತುಂಬಾನೇ ಒಳ್ಳೆಯದು. ಇದೆಲ್ಲ ಕೂಡ ನಿಮ್ಮ PCOS ಅನ್ನ ರಿವರ್ಸ್ ಮಾಡೋಕ್ಕೆ ಅಥವಾ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡಿ ಸೈಕಲ್ ರೆಗ್ಯುಲೈಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.